ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಟಿ ರನ್ಯಾ ರಾವ್ ಜೈಲು ಪಾಲಾಗಿದ್ದಾರೆ. ಒಂದ್ ಕಡೆ ಡಿಆರ್ಐ, ಮತ್ತೊಂದ್ ಕಡೆ ಸಿಬಿಐ ಅಧಿಕಾರಿಗಳು ರನ್ಯಾಳ ಬಂಗಾರದ ರಹಸ್ಯ ಜಾಲವನ್ನ ಭೇದಿಸುತ್ತಿದ್ದಾರೆ. ಇದರ ಮಧ್ಯೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ರನ್ಯಾಗೆ 12 ಎಕರೆ ಸರ್ಕಾರಿ ಭೂಮಿ ಕೊಟ್ಟಿರೋದು ರಾಜಕೀಯ ತಿರುವು ಪಡೆದಿದೆ. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಧಿಕಾರಿಗಳು, ಸಚಿವರ ಹೆಸರು ಕೂಡ ಕೇಳಿ ಬರ್ತಿದ್ದು, ಅಧಿವೇಶನದಲ್ಲಿ ಇವತ್ತು ದೊಡ್ಡ ಜಟಾಪಟಿಯೇ ನಡೆದು ಹೋಯಿತು. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನೇನಿದೆ, ಕಾನೂನು ಪ್ರಕಾರ ಯಾರ ತನಿಖಾಧಿಕಾರಿಗಳು ಮಾಡ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ರನ್ಯಾ ರಾವ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಇದೀಗ ದೊಡ್ಡ ಸಮರವೇ ಶುರುವಾಗಿದೆ. ಶಿರಾಗೇಟ್ನಿಂದ ಶುರುವಾದ ಗಲಾಟೆ ಅಧಿವೇಶನದವರೆಗೂ ಬಂದು ನಿಂತಿದೆ. ರನ್ಯಾಗೆ ಬೊಮ್ಮಾಯಿ ಸರ್ಕಾರ 12 ಎಕರೆ ಭೂಮಿ ಮಂಜೂರು ಮಾಡಿದ್ದು, ಸ್ಮಗ್ಲಿಂಗ್ಗೆ ಅಧಿಕಾರಿಗಳ ಸಹಕಾರ, ಸಚಿವರ ಸಾಥ್, ಹೀಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ದಾಳಿಯ ಸುರಿಮಳೆಯೇ ಆಗ್ತಿದೆ. ಕಾಂಗ್ರೆಸ್ ಪ್ರಭಾವಿ ಸಚಿವರ ಕೈವಾಡ ಎಂಬ ಬಿಜೆಪಿಯದ್ದು ಆಧಾರರಹಿತ ಆರೋಪ ಅಂತಿದೆ ಕಾಂಗ್ರೆಸ್. ರನ್ಯಾಗೆ ಸಚಿವರಿಂದಲೇ ಕುಮ್ಮಕ್ಕು ಎಂಬ ಆರೋಪಕ್ಕೆ ಟಕ್ಕರ್ ನೀಡಿರುವ ಕಾಂಗ್ರೆಸ್, ರನ್ಯಾಗೆ ಜಮೀನು ಮಂಜೂರು ಆಗಿದ್ದೇ ಬಿಜೆಪಿ ಸರ್ಕಾರದಿಂದ ಎಂದು ಟಾಂಗ್ ನೀಡಿದೆ. ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಆಗ್ರಹ. ಸಿಬಿಐ ತನಿಖೆ ಮಾಡ್ತಿದೆ, ಎಲ್ಲದಕ್ಕೂ ಉತ್ತರ ಸಿಗಲಿದೆ ಅಂತಿದೆ ಕಾಂಗ್ರೆಸ್. ಪೊಲೀಸರ ಕೃಪಾ ಕಟಾಕ್ಷ ಅನ್ನೋದು ಬಿಜೆಪಿ ಆರೋಪ. ಪ್ರೋಟೋಕಾಲ್ ಬಗ್ಗೆಯೂ ತನಿಖೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ವಾದ. ರನ್ಯಾ ಕೇಸ್ ಹಿಂದೆ ಮಾಫಿಯಾ, ಹವಾಲಾ, ಸ್ಮಗ್ಲಿಂಗ್ ವಾಸನೆ ಬಡೀತಿದೆ ಅನ್ನೋದು ಬಿಜೆಪಿ ಆರೋಪ. ತನಿಖೆಯಿಂದ ಎಲ್ಲಾ ಸತ್ಯ ಹೊರಬರುತ್ತೆ ಅನ್ನೋದು ಕಾಂಗ್ರೆಸ್ ವಾದ. ಪ್ರಕರಣದ ಹಿಂದೆ ಬಹುದೊಡ್ಡ ಜಾಲವಿದೆ ಎಂಬ ಬಿಜೆಪಿ ಆರೋಪಕ್ಕೆ ತಪ್ಪಿತಸ್ಥರನ್ನ ಬಿಡೋದಿಲ್ಲ ಎಂದು ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್. ರನ್ಯಾ ಅರೆಸ್ಟ್ ಆದ್ಮೇಲೂ ಕೆಲ ಸಚಿವರಿಗೆ ರನ್ಯಾ ಕರೆ ಮಾಡಲು ಯತ್ನಿಸಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಟಾಂಗ್ ಕೊಟ್ಟಿರುವ ಕಾಂಗ್ರೆಸ್, ಡಿಆರ್ಐ, ಸಿಬಿಐ ತನಿಖೆ ಮಾಡುತ್ತಿದೆ, ಗೊತ್ತಾಗುತ್ತೆ ಎಂದಿದೆ ಸರ್ಕಾರ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಇದರಿಂದ ಘಟಾನುಘಟಿಗಳು ಇದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ತನಿಖೆಗೆ ಆದೇಶ ಆಗಿದೆ. ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರಬೇಕಲ್ಲ. ತನಿಖೆನಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ರನ್ಯಾ ರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾ ರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಬಿಜೆಪಿಯವರಿಗೆ ಏನಾದ್ರು ಈ 2 ವರ್ಷದಲ್ಲಿ ಯಾವ್ದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ನೋಡಿ. 2 ವರ್ಷದಲ್ಲಿ JDSನವರು, ಬಿಜೆಪಿಯವರು ಯಾವ್ದಾದ್ರು ಟೀಕೆ ಟಿಪ್ಪಿ ಈ ಥರದ ತೇಲ್ಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ. ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ. ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಈ ಮಧ್ಯೆ ರನ್ಯಾ ರಾವ್ಗೆ ಜಮೀನು ಮಂಜೂರು ಮಾಡಿದ್ದರ ವಿಚಾರವಾಗಿಯೂ ಪೊಲಿಟಿಕಲ್ ಫೈಟ್ ಜೋರಾಗಿದೆ. 2023ರಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಕಾಲದಲ್ಲಿ KIADBಯಿಂದ ರನ್ಯಾ ರಾವ್ ಕಂಪನಿಗೆ 12 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಶಿರಾ ಬಳಿ 12 ಎಕರೆ ಭೂಮಿ ಮಂಜೂರು ಆಗಿದ್ದು ಇನ್ನೂ ದುಡ್ಡು ಕಟ್ಟಿಲ್ಲ. ಈ ವಿಚಾರವೂ ಇದೀಗ ರಾಜಕೀಯ ಜಟಾಪಟಿಗೆ ಅಸ್ತ್ರವಾಗಿದೆ. ಇರ್ಬೋದು, ಸಚಿವರು ಇದ್ದಾರೋ, ಮಾಜಿ ಸಚಿವರು ಇದ್ದಾರೋ ಗೊತ್ತಿಲ್ಲ, ಯಾರಿದ್ದಾರೋ ಗೊತ್ತಿಲ್ಲ ಅದರಲ್ಲಿ. ಬಟ್ ಅಲಾಟ್ಮೆಂಟ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ.
ಸ್ಟೇಟ್ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗಿ ಅದು ಹಣ ಕಟ್ಟಿಲ್ಲ, ಹಾಗಾಗಿ ಅದು ಅವರು ಲ್ಯಾಂಡು ಕೂಡ ತಗೊಂಡಿಲ್ಲ. ಆ ಮಧ್ಯದಲ್ಲಿ ಇದಾದ ಕೆಲವೇ ತಿಂಗಳಲ್ಲಿ 2 ತಿಂಗಳಲ್ಲಿ ನಾನು ಬಂದ ಮೇಲೆ ಸ್ಥಳೀಯರಿಗೆ ಕೊಡಬೇಕು, ಯಾರಿಗೂ ಕೊಡಬಾರ್ದು ಅಂತೇಳಿ ಸ್ಟಾಪ್ ಮಾಡಿದ್ರು. ಅದು ಬಹುಶಃ ಅದು ಸರ್ಕಾರಕ್ಕೆ ತಿಳಿದಿರ್ತದೆ, ರೆಕಾರ್ಡ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ಅನ್ನುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಯಾರು ಇದರ ಹಿಂದೆ ಇರುವಂತಹ ಸಚಿವರು? ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸಭೆಯಲ್ಲೂ ರನ್ಯಾರಾವ್ ಕೇಸ್ ಚರ್ಚೆಗೆ ಬಂತು. ಶೂನ್ಯ ವೇಳೆ ಪ್ರಕರಣ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಸಿಬಿಐ DRI ತನಿಖೆ ಮಾಡುತ್ತಿದೆ, ನಮ್ಮ ಪೊಲೀಸರ ಪಾತ್ರವೇನೂ ಇಲ್ಲ ಎಂದು ಸ್ಪಷ್ಟನೆ ಕೊಟ್ಟರು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ, ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತೇಳಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ. ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು, ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಪೊಲೀಸ್ DGP ಇದ್ದಾರೆ, ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು, ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು. CBIನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ, ಅದು ತನಿಖೆ ಆಗಬೇಕು. ರಾಜಕೀಯ ಅಖಾಡದಲ್ಲೂ ಇದೀಗ ರನ್ಯಾ ಚಿನ್ನವೇ ಸೌಂಡ್ ಆಗ್ತಿದೆ. ಬಿಜೆಪಿಯವರು ಹೇಳುತ್ತಿರೋ ಆ 3 ಸಚಿವರು ಯಾರು ಅನ್ನೋದಕ್ಕೆ ಮಾತ್ರ ಇನ್ನೂ ಯಾರಿಂದಲೂ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಇನ್ನಷ್ಟು ದಿನ ಇದೇ ಜಟಾಪಟಿ ಫಿಕ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬ ಲಾಕ್ ಆಗಿದ್ದಾನೆ. ಹೋಟೆಲ್ ಉದ್ಯಮಿ ಪುತ್ರ ತರುಣ್ ರಾಜ್ ಅನ್ನುವಾತನನ್ನ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನೊಂದು ಕಡೆ ಇವತ್ತು ರನ್ಯಾಳನ್ನ DRI ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ವೇಳೆ ಜಡ್ಜ್ ಮುಂದೆ ರನ್ಯಾ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟು ತನಿಖಾಧಿಕಾರಿಗಳ ಮೇಲೆ ದೂರು ಕೊಟ್ಟ ಪ್ರಸಂಗವೂ ನಡೆಯಿತು. ಕಣ್ಣಲ್ಲೇ ಸೆಳೆಯೋ ಕಣ್ಸನ್ನೇ ಸುಂದರಿ, ಅಂದಕ್ಕೂ ಚಂದಕ್ಕೂ ಸರಿಸಾಟಿ ಇಲ್ಲದಂಥ ವಯ್ಯಾರಿ. ಸೀರೆಯಲ್ಲೂ ಮಿಣಮಿಣ ಮಿಂಚ್ತಾಳೆ, ಮಾಡರ್ನ್ ಡ್ರೆಸ್ನಲ್ಲೂ ಕಣ್ಣು ಕುಕ್ತಾಳೆ. ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್. ವಾರಕ್ಕೊಮ್ಮೆ ದುಬೈ ಟ್ರಿಪ್, ಜಾಲಿ ಲೈಫ್, ಫುಲ್ ಎಂಜಾಯ್ ಅಂತಿದ್ಲು ಬಂಗಾರದ ಬಿಸ್ಕೆಟ್ ಬ್ಯೂಟಿ ರನ್ಯಾ. ದುಬೈನಿಂದ ಚಿನ್ನದಲ್ಲೇ ಮಿಂದೆದ್ದು ಬರ್ತಿದ್ದವಳು ಅದೇ ಬಲೆಗೆ ಬಿದ್ದು ವಿಲವಿಲ ಒದ್ದಾಡ್ತಿದ್ದಾಳೆ. ಬಗೆದಷ್ಟೂ ಬಯಲಾಗ್ತಿದೆ ಸ್ಮಗ್ಲಿಂಗ್ ರಾಣಿ ಜಾಲ. ಹೋಟೆಲ್ ಮಾಲೀಕರ ಮೊಮ್ಮಗನ ಜೊತೆ ಲಿಂಕ್. ಹೊನ್ನಿನ ಹಿಂದೆ ಬಿದ್ದ ಪಟಾಕಿ ಬ್ಯೂಟಿಯ ಒಂದೊಂದೇ ರಹಸ್ಯ ಬಯಲಾಗ್ತಿವೆ. ಮೈ ತುಂಬ ಚಿನ್ನ ಬಚ್ಚಿಟ್ಕೊಂಡು ದುಬೈನಿಂದ ಹಾರಿ ಬಂದು ಖಾಕಿ ಬಲೆಗೆ ಬಿದ್ದಾಗಿದೆ. DRI ಅಧಿಕಾರಿಗಳ ಮುಂದೆ ನಂಗೇನೂ ಗೊತ್ತಿಲ್ಲ, ನಾನು ಅಂಥವಳು ಅಲ್ವೇ ಅಲ್ಲ ಅಂತಿದ್ದವಳು ಒಂದೊಂದಾಗಿಯೇ ಸತ್ಯ ಬಾಯ್ಬಿಟ್ಟಿದ್ದಾಳೆ. ದುಬೈನಲ್ಲಿ ಯಾರ ಜೊತೆ ಲಿಂಕ್ ಇತ್ತು ಅನ್ನೋದು ಗೊತ್ತಾಗಿದೆ. ರನ್ಯಾ ರಾವ್ ಜೊತೆ ನಿರಂತರ ಟಚ್ನಲ್ಲಿದ್ದ ತರುಣ್ ರಾಜ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ ಮಾಲೀಕರ ಮೊಮ್ಮಗನಾಗಿರೋ ತರುಣ್ ಹಲವು ಬಾರಿ ರನ್ಯಾ ಜೊತೆ ದುಬೈಗೆ ಹೋಗಿ ಬಂದಿದ್ದಂತೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತನದ್ದು ದೊಡ್ಡ ಮಟ್ಟದ ಪಾತ್ರವಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ತರುಣ್ ರಾಜನನ್ನ ವಶಕ್ಕೆ ಪಡೆದ DRI ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. DRI ಡ್ರಿಲ್, ಕಣ್ಣೀರಿಟ್ಟ ದುಬೈ ಬೇಬಿ. ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದ ಅಧಿಕಾರಿಗಳು ಇವತ್ತು ಮಧ್ಯಾಹ್ನದವರೆಗೂ ರನ್ಯಾಗೆ ಡ್ರಿಲ್ ಮಾಡಿದ್ದಾರೆ. ರನ್ಯಾಗೆ 16 ಪ್ರಶ್ನೆ ಮುಂದಿಟ್ಟು 3 ದಿನ ವಿಚಾರಣೆ ನಡೆಸಿದ್ರು. ಈ ವೇಳೆ ಗಳಗಳ ಕಣ್ಣೀರು ಹಾಕಿರೋ ನಟಿ ನನ್ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗೋಳಾಡಿದ್ದಾಳೆ. ಸದ್ಯ ರನ್ಯಾ ಫೋನ್, ಲ್ಯಾಪ್ಟಾಪ್ ಡೇಟಾವನ್ನ ಸಂಗ್ರಹಿಸಿದ್ದಾರೆ.
ಯಾರು ಕರೆ ಮಾಡಿದ್ರು, ಹೆಚ್ಚು ಸಂಪರ್ಕಿತರು ಯಾರು, ಹಣಕಾಸು ವ್ಯವಹಾರ, ಬ್ಯಾಂಕ್ ಡೀಟೇಲ್ಸ್ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಚಿನ್ನದ ಚಿಣಿಮಿಣಿ ರನ್ಯಾಗೆ ಜೈಲೇ ಫಿಕ್ಸ್. ಜಡ್ಜಿ ಎದುರು ಬಂಗಾರಿ ಗಳಗಳ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾರಾವ್ ಜೈಲು ಪಾಲಾಗಿದ್ದಾರೆ. 3 ದಿನ ಕಸ್ಟಡಿ ಬಳಿಕ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಅಧಿಕಾರಿಗಳ ತನಿಖೆ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ರನ್ಯಾ ಉತ್ತರ ಕೊಟ್ರು. ಏನಾದ್ರೂ ತೊಂದರೆ ಕೊಟ್ರ? ಮಾನಸಿಕವಾಗಿ ಹಿಂಸೆ ಆಗ್ತಿದೆ. ಏನಾದ್ರೂ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರ? ಹೊಡೆದಿಲ್ಲ, ಬಡಿದಿಲ್ಲ, ಕೆಟ್ಟದಾಗಿ ಬೈದಿದ್ದಾರೆ. ಕೆಟ್ಟದಾಗಿ ಬೈದಿದ್ರಿಂದ ನೋವಾಗಿದೆ. ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದಾಗ ಬೈತಾರೆ. ಉತ್ತರ ಕೊಡದಿದ್ದರೆ ಏನಾಗುತ್ತೆ ಗೊತ್ತಲ್ಲ ಅಂತ ಹೆದರಿಸುತ್ತಾರೆ. ಹೀಗೆ ರನ್ಯಾ ಆರೋಪ ಮಾಡುತ್ತಲೇ ಡಿಆರ್ಐ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರು ಜಡ್ಜ್. ರನ್ಯಾ ಆರೋಪದ ಬಗ್ಗೆ ಏನು ಹೇಳ್ತೀರಿ? ಕಸ್ಟಡಿಗೆ ಪಡೆದಾಗಿಂದಲೂ ತನಿಖೆಗೆ ಸಹಕರಿಸುತ್ತಿಲ್ಲ. ಯಾವುದೇ ರೀತಿಯ ಹಿಂಸೆ ಕೊಟ್ಟಿಲ್ಲ. ತನಿಖೆ ಎಲ್ಲವನ್ನೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ವಕೀಲರು ಹೇಳಿಕೊಟ್ಟಿರೋದನ್ನು ಹೇಳ್ತಿದ್ದಾರೆ. ವಾದ ಪ್ರತಿವಾದಗಳನ್ನು ಆಲಿಸಿದ ಜಡ್ಜ್ ಆದೇಶ ಬರೆಸಲು ಮುಂದಾದ್ರು. ಆಗಲೂ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇನ್ನಷ್ಟು ಮನವಿ ಮಾಡಿಕೊಂಡ್ರು ರನ್ಯಾ. ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ. ಕೆಲ ದಾಖಲೆಗಳಿಗೂ ಸಹಿ ಹಾಕಿದ್ದೇನೆ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ. ಬಲವಂತವಾಗಿ ಕೆಲ ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ನನ್ನ ಮನೆ ಯಾಕೆ ಮ್ಯಾಪಿಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ರನ್ಯಾ ಮಾತುಗಳನ್ನು ಕೇಳಿದ ಬಳಿಕ ಡಿಆರ್ಐ ಅಧಿಕಾರಿಗಳು ನೀಡಿದ ವಿಡಿಯೋ ರೆಕಾರ್ಡ್ ನೋಡಿದ ಜಡ್ಜ್ ಮಾರ್ಚ್ 24ರವರೆಗೂ ರನ್ಯಾಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು. ಕೋರ್ಟ್ನಿಂದ ಜೈಲಿಗೆ ಹೋಗುವಾಗಲೇ ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ತಡೆ ಕೋರಿ ಹಾಗೂ ಬಂಧನ ಪ್ರಶ್ನಿಸಿ ಅರ್ಜಿ ಹಾಕುವ ವಕಾಲತ್ತಿಗೆ ರನ್ಯಾ ಸಹಿ ಹಾಕಿದ್ರು. ಈ ಮಧ್ಯೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನೋ ಟೆನ್ಷನ್ ಮಧ್ಯೆಯೇ ಪರಪ್ಪನ ಅಗ್ರಹಾರ ಸೇರಿದ್ದಾಳೆ ರನ್ಯಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಕಗ್ಗತ್ತಲ ರಾತ್ರಿಯಲ್ಲಿ ತಂಗಾಳಿ ಸವಿಯೋಕೆ ಹೋಗಿದ್ರು. ಇದೇ ಹೊತ್ತಿಗೆ ಬಂದ 3 ಹೆಣ್ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದಿದ್ರು. ಇದಾದ 5 ದಿನಕ್ಕೆ ಪೊಲೀಸರು ಕಿರಾತಕರ ಜನ್ಮ ಜಾಲ ಆಡಿದ್ದಾರೆ. ಕೊಪ್ಪಳದ ಕಿರಾತಕರ ಹೇಯ ಕೃತ್ಯದಿಂದ ಈಗ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ದುಡ್ಡು ಪೆಟ್ರೋಲ್ ಸಲುವಾಗಿ ದುಡ್ಡು ಕೇಳಿಬಿಟ್ಟು ಗಲಾಟೆ ಶುರುವಾಗಿ ಈ ಘಟನೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಹಂಪಿ ಅಂದ್ರೆ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತೀವಿ. ಹೀಗಾಗಿಯೇ ಇಲ್ಲಿನ ಸೌಂದರ್ಯ ಸವಿಯೋಕೆ ವಿದೇಶಿ ಪ್ರವಾಸಿಗರ ದಂಡೇ ಬರೋದು. ಚಳಿಗಾಲ ಶುರುವಾಯ್ತು ಅಂದ್ರೆ ದೇಶ ವಿದೇಶದಿಂದಲೂ ಟೂರಿಸ್ಟ್ಗಳು ಇಲ್ಲಿಗೆ ಹುಡುಕೊಂಡು ಬರ್ತಾರೆ. ಆದ್ರೆ ಇಂಥ ಪ್ರವಾಸಿ ತಾಣದಲ್ಲಿ 5 ದಿನಗಳ ಹಿಂದೆ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ವಿದೇಶಿ ಮಹಿಳೆ ಜೊತೆಗೆ ರೆಸಾರ್ಟ್ ಮಾಲಕಿ ಮೇಲೆಯೂ ಕೀಚಕರು ಅಟ್ಟಹಾಸ ಮೆರೆದಿದ್ರು. ಇದು ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಸಿಟ್ಟಿಗೆದ್ದ ಕಾಮಾಂಧರು ಬಿಬಾಸನ್ನೋರ ತಲೆಗೆ ಹೊಡೆದು ನಾಲೆಗೆ ತಳ್ಳಿ ಕೊಂದು ಹಾಕಿದ್ರು. ನಂತರ ಇನ್ನಿಬ್ಬರಿಗೂ ಹಲ್ಲೆ ಮಾಡಿ ವಿದೇಶಿ ಮಹಿಳೆ ಹಾಗೂ ರೆಸಾರ್ಟ್ ಮಾಲೀಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಈ ಮೊದಲು 2 ಖದೀಮರ ಹೆಡೆಮುರಿ ಕಟ್ಟಿದ್ದ ಖಾಕಿ ಪಡೆ ಇವತ್ತು ಮತ್ತೊಬ್ಬನ ಬುಡಕ್ಕೆ ಬಿಸಿ ನೀರು ಕಾಯಿಸಿದೆ. 2 ಜನ ಆರೋಪಿಗೆ ನಾವು 8ನೇ ತಾರೀಕು ಅವರಿಗೆ ವಶಪಡಿಸಿಕೊಂಡು ಪರಾರಿಯಾದಂಥ ಆರೋಪಿಯಾದಂಥ ಅವನ ಹೆಸರು ಶರಣ ಬಸವರಾಜ್ ಅಲಿಯಾಸ್ ಶರಣ, 30 ವಯಸ್ಸು, ಅವನು ಸಾಯಿನಗರ ಗಂಗಾವತಿ. ಅವನಿಗೂ ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ನಂತರ ಸಾಣಾಪುರ ಹಾಗೂ ಆನೆಗುಂದಿ ಭಾಗದ ಜನ ಆತಂಕಕ್ಕೀಡಾಗಿದ್ದಾರೆ. ರೆಸಾರ್ಟ್ ಮಾಲೀಕರ ಎಡವಟ್ಟಿಗೆ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಿದೆ. ಹೀಗಾಗಿ ಪೊಲೀಸ್ ಠಾಣೆಯೊಂದನ್ನ ತೆರೀಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಇದು ಎಷ್ಟು ಒಂದು ಕೆಟ್ಟ ಒಂದು ಪರಿಣಾಮ, ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ. ಅಂದರೆ ಈ ಘಟನೆ ಆದ ತಕ್ಷಣ 150 ಮಂದಿ ವಿದೇಶಿ ಪ್ರವಾಸಿಗರು ಎಲ್ಲ ಹೋಮ್ ಸ್ಟೇಗಳು, ಹೋಟೆಲ್ಗಳಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮ ದೇಶನೇ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಈ ಒಂದು ಘಟನೆ ಇಡೀ ದೇಶನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ ರಾತ್ರಿ ಹೊತ್ತಿನಲ್ಲಿ ಗಸ್ತಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಗಸ್ತು ತಿರುಗಿ ಸ್ವಲ್ಪ ಭಯಭೀತಿದ್ದವರಿಗೆ ಸ್ವಲ್ಪ ಇದು ಶಾಂತಿ ಕೊಡಬೇಕು. ಆಮೇಲೆ ನಮಗೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸಾಣಾಪುರ ಭಾಗದಲ್ಲಿ ಆನೆಗೊಂದಿ ಆಗಲಿ
ನಮ್ಮ ಭಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಬೇಕು. ಯಾವಾಗ ವಿದೇಶಿ ಪ್ರವಾಸಿಗರ ಮೇಲೆ ಅಟ್ಟಹಾಸ ನಡೆಯಿತೋ ಫಾರಿನ್ ಪ್ರವಾಸಿಗರೆಲ್ಲ ರೆಸಾರ್ಟ್ ತೊರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬುಕ್ಕಿಂಗ್ಗಳನ್ನ ಕ್ಯಾನ್ಸಲ್ ಸಹ ಮಾಡ್ತಿರೋದ್ರಿಂದ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ ರೆಸಾರ್ಟ್ ಮಾಲೀಕರ ಸಭೆ ನಡೆಸಿದ್ರು. ನೀವು ರಾತ್ರಿ ಹೊತ್ತು ಅವರಿಗೆ ನಮಗೆ ಇಲ್ಲಿ ಗಸ್ಟ್ ಆಗ್ತೀವಿ, ಇದು ಹೈವೇ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಈಗ ನಿನ್ನೆ ಆಲ್ಮೋಸ್ಟ್ 4 days ಇಂದ ನಮಗೆ ಪೊಲೀಸರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಒಳ್ಳೇದೇ ನಮಗೆ ಕೂಡ, ಇದಕ್ಕಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಬರೋರಿಗೆ ಸ್ವಲ್ಪ ಒಂದು ಕಂಟ್ರೋಲ್ ಇರುತ್ತೆ ಅವ್ರು ನೋಡಿ. ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಕೊಪ್ಪಳ ರೇಪ್ ಕೇಸ್. ಕೊಪ್ಪಳದಲ್ಲಿ ನಡೆದ ಹೇಯ ಘಟನೆ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಕಲಾಪದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪವಾಗ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿಲುವಳಿ ಸೂಚನೆ ಮಂಡಿಸಿದ್ರು. ಇದಕ್ಕೆ ಭರವಸೆ ನೀಡಿದ ಉಪಸಭಾಪತಿ ಚರ್ಚೆಗೆ ಅವಕಾಶ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ರಾಜ್ಯ ಮಹಿಳಾ ಆಯೋಗ ಕೊಪ್ಪಳ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಬರೆದಿದ್ದು ತಾವು ಕೈಗೊಂಡ ಕ್ರಮದ ಬಗ್ಗೆ ವರದಿ ಕೇಳಿದೆ. ಒಟ್ನಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ನದಿ ತೀರದಲ್ಲಿ ನಡೆದ ಹೇಯ ಕೃತ್ಯಕ್ಕೆ ಇಡೀ ಜಿಲ್ಲೆ ಜನರೇ ತಲೆ ತಗ್ಗಿಸುವಂತಾಗಿದೆ. ವಿದೇಶಿಗರು ಬರೋದಕ್ಕೂ ಹೆದರ್ತಿದ್ದು ಪೊಲೀಸರು ಹದ್ದಿನ ಕಣ್ಣಿಡಬೇಕಿದೆ. ಕ್ಯಾಮರಾಮನ್ ವೆಂಕಟೇಶಲು ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ಇದು ಬೆಂಗಳೂರು ಪಾಲಿಗೆ ಮರಣ ಶಾಸನ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ಬೆಂಗಳೂರು ಅರಮನೆ ಭೂ ಕಬಳಿಕೆ ಮತ್ತು ನಿಯಂತ್ರಣ ವಿಧೇಯಕ ಮಂಡನೆ ಆಗ್ತಿದ್ದಂತೆ ಚರ್ಚೆನೂ ಜೋರಾಗಿತ್ತು. ವಿಧಾನಸಭೆ ಕಲಾಪದಲ್ಲಿ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ಅಖಂಡ ಬೆಂಗಳೂರನ್ನ ಆಡಳಿತದ ವಿಷಯದಲ್ಲಿ 8 ಭಾಗ ಮಾಡುವ ಗ್ರೇಟರ್ ಬೆಂಗಳೂರು ಕಾಯ್ದೆಯನ್ನ ಇವತ್ತು ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಮಂಡಿಸಿದ್ರು. 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಒಡೆಯೋ ಹುನ್ನಾರ ಅಂತ ಅಶೋಕ್ ಸಿಟ್ಟಿಗೆದ್ರು. ಆಗಿನ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಈಗಿನ ಕೆಂಪೇಗೌಡರ ಮಗ ಛಿದ್ರ ಮಾಡುತ್ತಿದ್ದಾರೆ ಅಂತ ಸಿಟ್ಟಾದ್ರು. ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ. ನನ್ಗನ್ಸ್ತೈತೆ ಡಿಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಗ್ರೇಟರ್ ಬೆಂಗಳೂರಾದ್ರೆ ತೆರಿಗೆ ಸಿಗಲ್ಲ, ಅಭಿವೃದ್ಧಿ ಆಗಲ್ಲ ಅಂತಾನೂ ಅಶೋಕ್ ಗೋಳಾಡಿದ್ರು. ಕೊನೆಗೆ ಬೆಂಗಳೂರನ್ನ ಒಡೆದು ಆಳಿದ್ರೆ ಕನ್ನಡಿಗರಿಗೆ ಜಾಗ ಇರಲ್ಲ ಅಂದ್ರು. ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಬೆಂಗಳೂರನ್ನ ಒಡೆದ್ರೆ ಮನೆ ಒಡೆದವರು ಅನ್ನೋ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಗ್ರೇಟರ್ ಬೆಂಗಳೂರು ನಿರ್ಧಾರ ಕೈಬಿಡಿ ಅಂದ್ರು ಅಶೋಕ್. ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ. ಮನೆ ಒಡೆದ್ರು ಅಂತ ಆಗ್ತೈತೆ. ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ ನೀವು ಹೋದಾಗ ಇದು ವಿಷಯ ಆಗ್ಬಾರ್ದು. ಡಿ ಕೆ ಶಿವಕುಮಾರ್ಗೆ ಬ್ಲಾಕ್ ಮಾರ್ಕ್ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ನಾವು ಹೇಳಿದಿರಿ. ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ. ಬಿಜೆಪಿಯವರು ಎಷ್ಟೇ ಕೇಳಿಕೊಂಡ್ರು, ಎಷ್ಟೇ ಬಾಯ್ ಬಡ್ಕೊಂಡ್ರು ಡಿಕೆ ಶಿವಕುಮಾರ್ ಒಪ್ಪಲಿಲ್ಲ. ಸದನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆಗೆ ಮನವಿ ಮಾಡಿದ್ರು. ಸ್ಪೀಕರ್ ಅನುಮೋದನೆಗಿಟ್ರು. ಬಿಜೆಪಿಯವರು ಎದ್ದು ಹೊರಗೆ ಹೋಗ್ತಿದ್ದಂತೆ ಬೆಂಗಳೂರನ್ನ 8 ಭಾಗ ಮಾಡೋ ಬಿಲ್ ವಿಧಾನಸಭೆಯಲ್ಲೇ ಪಾಸ್ ಆಯಿತು. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ. ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡ್ತೀವಿ. 2025ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವ ಹೌದೆನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಗ್ರೇಟರ್ ಬೆಂಗಳೂರನ್ನ ಬಿಜೆಪಿಯವರು ವಿರೋಧಿಸಿದ್ರೆ ಅದೇ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಿ ಅಶೋಕ್ಗೆ ತಿರುಗೇಟು ಕೊಟ್ರು. 100% ಯಾರೂ ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಕೆಲವರು ವಿರೋಧ ಮಾಡಲೇಬೇಕು ಅಂತಕ್ಕಂಥದ್ದನ್ನ ವಿರೋಧ ಮಾಡ್ತಕ್ಕಂಥದ್ದು. ಅಲ್ಲೇನು ತಮಿಳಿಯನ್ಸು ರೇಟ್ ಜಾಸ್ತಿ ಆಗ್ಬಿಡ್ತದೆ, ಕನ್ನಡಿಗರು ರೇಟ್ ಆಗ್ಬಿಡ್ತಾರೆ. ಕನ್ನಡಿಗರು ಮೇಯರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ, ತಮಿಳಿಯನ್ಸು ಮೇಯರ್ ಆಗಿದ್ದಾರೆ, ಹೊರ ರಾಜ್ಯದಿಂದ ಬಂದಂತವರು ಮೇಯರ್ ಆಗಿದ್ದಾರೆ. ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವರಿಗೆ ನಾನು ಈ ಭಾಗದ ಸೇವಕನಾಗಿ, ಈ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ಇದಕ್ಕೆ 100% ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಬಿಲ್ ವಾಪಸ್ ಆಗ್ತಿದ್ದಂತೆ ಒಂದು ಕಡೆ ಬಿಜೆಪಿ ಶಾಸಕ ಮುನಿರತ್ನ ಸಿಟ್ಟಿಗೆದ್ರು. ಗ್ರೇಟ್ ಬ್ರಿಟನ್, ಗ್ರೇಟ್ ಅಲೆಕ್ಸಾಂಡರ್, ಈಗ ಗ್ರೇಟ್ ಡಿ.ಕೆ.ಶಿ ಅಂತ ಕಾಲೆಳೆದ್ರು. ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸಭಾಧ್ಯಕ್ಷರೇ, ಗ್ರೇಟ್ ಬ್ರಿಟನ್ನು, ಗ್ರೇಟ್ ಅಲೆಕ್ಸಾಂಡರ್ ಅಂತ. ಅಂಥದ್ರಲ್ಲಿ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಗ್ರೇಟರ್ ಬೆಂಗಳೂರು ಬಿಲ್ ತಂದಿದ್ದಾರೆ. ಬಹಳ ಸಂತೋಷ. ಗ್ರೇಟರ್ ಬೆಂಗಳೂರು ವಿಧೇಯಕ ಬೆಂಗಳೂರಿನ ಪಾಲಿಗೆ ಮರಣ ಶಾಸನ ಅಂತಿದೆ ಬಿಜೆಪಿ, ಅಭಿವೃದ್ಧಿಗೆ ಪೂರಕ ಅಂತಿದೆ ಕಾಂಗ್ರೆಸ್. ಇದಿಷ್ಟು ಬೆಂಗಳೂರಿನ ವಿಷಯದಲ್ಲಿ ನಡೆದ ಚರ್ಚೆಗಳಾದರೆ ವಿಧಾನ ಪರಿಷತ್ನಲ್ಲಿ ಬೆಂಗಳೂರು ಅರಮನೆ ಭೂ ಕಬಳಿಕೆ ಮತ್ತು ನಿಯಂತ್ರಣ ವಿಧೇಯಕ ಮಂಡಿಸಿದ್ರು ಸಚಿವ ಎಚ್.ಕೆ. ಪಾಟೀಲ್. ಆಗ ಸರ್ಕಾರ ಮತ್ತು ಬಿಜೆಪಿ ಅವರ ಮಧ್ಯೆ ವಾಗ್ವಾದವೇ ನಡೆಯಿತು. ಏನ್ರಿ ಸಿದ್ದರಾಮಯ್ಯ ಬಂದಾಗ ಬರೀ ಅರಮನೆನ ಕೆಳಗ್ತಾನ? ಇಟ್ಸ್ ಎ ಜನರಲ್ ಟಾಕ್ ಆಫ್ ದ ಜನರಲ್ ಪಬ್ಲಿಕ್. ಮತ್ತೆ ಎಲ್ಲರೂ ಹೇಳ್ತಿರ್ತಾರೆ ಇದು ದ್ವೇಷದಿಂದ ಕೂಡಿರುವಂತಹ ವಿಧೇಯಕ, ದ್ವೇಷಕ್ಕೋಸ್ಕರ ಈ ವಿಧೇಯಕನ ತಂದಿರು ಅಂತ ಹೇಳಿ. ಎಲ್ರಿಗೂ ಗೊತ್ತಿದೆ, ಯಾವುದೇ ಪಕ್ಷದವರು ಇರಲಿ, ಮೈಸೂರು ರಾಜಮನೆತನದ ಮೇಲೆ ಎಲ್ಲರೂ ಕೂಡ ಬಹಳಷ್ಟು ಗೌರವ ಇಟ್ಕೊಂಡಿದ್ದಾರೆ, ರಾಜ್ಯಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೂ ಕೂಡ ಅವ್ರ ಮೇಲೆ ಬಹಳಷ್ಟು ಗೌರವ ಇದೆ. ಬೆಂಗಳೂರು ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ ತಿದ್ದುಪಡಿ ಬಿಲ್ಲನ್ನು ಈ ಸಂದರ್ಭದಲ್ಲಿ ನಾನು ಮಂಡಿಸುತ್ತಿದ್ದೇನೆ. ಮಹಾರಾಜರ ಕುಟುಂಬದ ಜೊತೆ ಇದನ್ನ ಚರ್ಚೆ ಮಾಡಿ ನಂತರ ಅವ್ರಿಗೂ ಒಂದು ಆರೋಗ್ಯಪೂರ್ವವಾದ ನಮ್ಮ ಸರ್ಕಾರ ನಮ್ಮ ಜೊತೆ ನಿಲ್ತು, ನಾವು ಇಷ್ಟು ವರ್ಷ ನಮ್ಮ ಹಿರಿಯರು ಮಾಡಿದ್ದಕ್ಕೆ ನಮ್ಮ ಜೊತೆ ನಿಲ್ತು ಅಂತ ಅವ್ರ ಭಾವನೆ ಬರಲಿ. ಈ ಬಿಲ್ಲಿನ ಬಗ್ಗೆ ವಿವರಣೆ ಕೊಟ್ಟಾಗ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಸರ್ಕಾರಗಳು ಅದನ್ನು ಪರಿಶೀಲಿಸಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ದರೆ ಬಹುಶಃ ಇಷ್ಟೊತ್ತಿಗೆ ಅದು ಮುಗಿಯಬಹುದಾಗಿದೆ. ಈ ವಿಷಯದಲ್ಲಿ ರಾಜ ಕುಟುಂಬದ ಜೊತೆನಲ್ಲಿ ಆ ರೀತಿ ನೆಗೋಷಿಯೇಟ್ ಮಾಡೋದಕ್ಕೆ ಮೀಟಿಂಗ್ ನಡೆಸಿದ್ದೀರಾ? ಯಾವಾಗ ನಡೆಸಿದ್ರಿ? ಅವ್ರ ಡಿಮಾಂಡ್ ಏನಿತ್ತು? ಗೈಡೆನ್ಸ್ ವ್ಯಾಲ್ಯೂ ಏನಿದೆ? ಬಿಲ್ ತರಬೇಕಾದಂಥ ಅನಿವಾರ್ಯತೆ ಯಾಕೆ ಬಂತು? ದಯಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಇಷ್ಟೆಲ್ಲದರ ಮಧ್ಯೆ ವಿಧಾನಸಭೆ ಕಲಾಪದಲ್ಲಿ 2025ನೇ ಸಾಲಿನ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ನಿಷೇಧ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಯಿತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಜಮ್ಮು ಕಾಶ್ಮೀರದಲ್ಲಿ ಗುಲ್ಮರ್ಗ್ ಫ್ಯಾಷನ್ ಶೋ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿದೆ. ರಂಜಾನ್ ತಿಂಗಳಲ್ಲಿ ಫ್ಯಾಷನ್ ಶೋ ಆಯೋಜಿಸಿ ಮುಸ್ಲಿಂ ಧರ್ಮಕ್ಕೆ ಧಕ್ಕೆ ತರಲಾಗಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಫ್ಯಾಷನ್ ಶೋ ಆಗುತ್ತೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಮಂಜು ಗಡ್ಡೆಗಳ ನಡುವೆ ಹಿಮಪಾತದ ಮಧ್ಯೆ ಫ್ಯಾಷನ್ ಶೋ ನಡೆದಿದೆ. ಮಂಜು ಗಡ್ಡೆಗಳ ಮಧ್ಯೆ ನಡೆದ ಈ ಫ್ಯಾಷನ್ ಶೋ ಇವತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿತು. ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಸ್ಕೀ ವೇರ್ ಕಲೆಕ್ಷನ್ ಹೆಸರಲ್ಲಿ ಅದ್ಧೂರಿಯಾಗಿ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ಮಂಜು ಗಡ್ಡೆಗಳ ಮಧ್ಯೆ ಅರ್ಧಂಬರ್ಧ ಬಟ್ಟೆ ಧರಿಸಿ ಯುವತಿ ಯುವಕರು ಮೈಮಾಟ ತೋರಿಸಿದ್ರು. ಇದೇ ಫ್ಯಾಷನ್ ಶೋ ಇವತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ್ದು ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವಿನ ಜಟಾಪಟಿಗೆ ಕಾರಣವಾಯಿತು.
ಫ್ಯಾಷನ್ ಶೋ ವಿವಾದಿತ ಬಗ್ಗೆ ಸದನದಲ್ಲಿ ಪೀಪಲ್ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರು ಪ್ರಸ್ತಾಪಿಸಿದರು. ಪವಿತ್ರ ರಂಜಾನ್ ತಿಂಗಳಲ್ಲಿ ಫ್ಯಾಷನ್ ಶೋ ಆಯೋಜನೆಗೆ ಅನುಮತಿ ಕೊಟ್ಟು ಮುಸ್ಲಿಂ ಧರ್ಮಕ್ಕೆ ಧಕ್ಕೆ ತಂದಿದೆ ಅಂತ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡರು. ಫ್ಯಾಷನ್ ಶೋ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದು ಸರ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮ ಅಲ್ಲ, ಇದೊಂದು ಖಾಸಗಿ ಕಾರ್ಯಕ್ರಮ. ನಮಗೂ ಫ್ಯಾಷನ್ ಶೋಗೂ ಸಂಬಂಧವಿಲ್ಲವೆಂದು ಸಿಎಂ ಒಮರ್ ಅಬ್ದುಲ್ಲಾ ಉತ್ತರಿಸಿದ್ರು. ಆಯೋಜಕರು ಸರ್ಕಾರದಿಂದ ಅನುಮತಿ ಪಡೆಯದೆ ಫ್ಯಾಷನ್ ಶೋ ಆಯೋಜಿಸಿದ್ದಾರೆ. ಕಾನೂನು ಉಲ್ಲಂಘನೆ ಆಗಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂದ್ರು ಒಮರ್ ಅಬ್ದುಲ್ಲಾ. गुलमर्ग में एक 4 रोज का एक इवेंट ऑर्गेनाइज करने की बात हुई थी. उन्होंने इस बारे में नहीं सोचा कि वो कहां पे कर रहे हैं और किस वक्त में कर रहे हैं. ये प्राइवेट पार्टी थी, उन्होंने प्राइवेटली इस फंक्शन का ऑर्गेनाइजेशन किया, लेकिन मैं यहां क्लियर करना चाहता हूं कि इस फंक्शन में हुकूमत का कोई रोल नहीं था. अगर हमसे इसके लिए इजाजत मांगी गई होती, हम इजाजत नहीं देते, लेकिन क्योंकि प्राइवेट फंक्शन था, प्राइवेट होटल में रखा गया. अगर कहीं कभी कानून जो है वो उसके खिलाफ कोई काम किया गया होगा तो उसके खिलाफ सख्त से सख्त कार्रवाई की जाएगी. ಸಿಎಂ ಒಮರ್ ಅಬ್ದುಲ್ಲಾ ಅವರ ಖಾಸಗಿ ಕಾರ್ಯಕ್ರಮ ಹೇಳಿಕೆಗೆ ಎಕ್ಸ್ನಲ್ಲಿ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಲ್ಮಾರ್ಗ್ನಲ್ಲಿ ಇತ್ತೀಚೆಗೆ ನಡೆದ ಫ್ಯಾಷನ್ ಶೋನಿಂದ ಅಸಭ್ಯ ಚಿತ್ರಗಳನ್ನು ಕಂಡು ತುಂಬಾ ಬೇಸರವಾಗಿದೆ. ಇಂತಹ ಘಟನೆ ಪವಿತ್ರ ರಂಜಾನ್ ಮಾಸದಲ್ಲಿ ನಡೆದಿರುವುದು ಶೋಚನೀಯ. ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಿಗೆ ವಿರುದ್ಧವಾಗಿ ಅಶ್ಲೀಲತೆಗಳನ್ನು ಉತ್ತೇಜಿಸಲು ಖಾಸಗಿ ಹೋಟೆಲ್ಗಳಿಗೆ ಅನುಮತಿಸಿರುವುದು ಸರಿಯಲ್ಲ. ಇದನ್ನು ಖಾಸಗಿ ವಿಚಾರ ಎಂಬ ಹಣೆಪಟ್ಟಿ ಹಚ್ಚಿ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಸರಿಯಲ್ಲ ಅಂತ ಮುಫ್ತಿ ಹೇಳಿದ್ದಾರೆ. ಒಟ್ನಲ್ಲಿ ರಂಜಾನ್ ತಿಂಗಳಲ್ಲಿ ಗುಲ್ಮಾರ್ಗ್ನ ಫ್ಯಾಷನ್ ಶೋ ಜಮ್ಮು ಕಾಶ್ಮೀರದ ರಾಜಕೀಯದಲ್ಲಿ ಕಿಚ್ಚೆಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಮಂಗಳೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಎಷ್ಟು ದಿನ ಅಂತ ನಮ್ಮ ಹೆಣ್ಮಕ್ಕಳನ್ನೇ ನೋಡ್ತೀರಾ, ಸ್ವಲ್ಪ ಬೇರೆಯವರ ಹೆಣ್ಮಕ್ಕಳನ್ನು ನೋಡಿ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬ್ಯಾಂಕ್ಗಳಿಗೆ ವಂಚಿಸಿ ಭಾರತ ತೊರೆದಿದ್ದ ಉದ್ಯಮಿ ಲಲಿತ್ ಮೋದಿ ವನುವಾಟು ದೇಶದ ಪಾಸ್ಪೋರ್ಟ್ ಪಡೆದಿದ್ರು. ಈಗ ಈ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲು ವನುವಾಟು ಪ್ರಧಾನಿ ಜೋತಮ್ ನಪಾಟ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಪರಮೇಶ್ವರ್, ಭೈರತಿ ಸುರೇಶ್, ಕೆಎನ್ ರಾಜಣ್ಣ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗಿದ್ರು. ಅಧಿವೇಶನದಲ್ಲಿ ಬಜೆಟ್ ಕುರಿತು ಬಿಜೆಪಿ ವಿರುದ್ಧ ಸಮರ್ಥವಾಗಿ ಹೋರಾಡುವಂತೆ ಎಲ್ಲರಿಗೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇಂದು ಎಲನ್ ಮಸ್ಕ್ ಮಾಲೀಕತ್ವದ ಎಕ್ಸ್ ಸರ್ವರ್ ಡೌನ್ ಆಗಿತ್ತು. ಭಾರತ ಸೇರಿದಂತೆ ಜಗತ್ತಿನೆಲ್ಲೆಡೆ 4 ಗಂಟೆಗೂ ಹೆಚ್ಚು ಕಾಲ ಸೋಷಿಯಲ್ ಮೀಡಿಯಾ ಎಕ್ಸ್ ಸೇವೆ ಸ್ತಬ್ಧವಾಗಿತ್ತು. ಬಳಕೆದಾರರು ಪರದಾಡಿದ್ರು, ಎಕ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಏರ್ ಇಂಡಿಯಾ AI-119 ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆ ಪತ್ರ ಪತ್ತೆಯಾಗಿದೆ. ಮುಂಬೈನಿಂದ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದ ವಿಮಾನದಲ್ಲಿ ಈ ಘಟನೆ ನಡೆದಿದೆ. ಪರಿಣಾಮ ಮುಂಬೈಗೆ ವಿಮಾನ ವಾಪಸ್ಸಾಗಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಬಿಹಾರದ ಅರ್ರಾದಲ್ಲಿ ಮಹಾ ದರೋಡೆ ನಡೆದಿದೆ. ತನಿಷ್ಕ್ ಜ್ಯುವೆಲರಿ ಶೋರೂಮ್ಗೆ ನುಗ್ಗಿದ ಖದೀಮರು ಸಿಬ್ಬಂದಿಗೆ ಬೆದರಿಸಿ 25 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ದರೋಡೆಕೋರರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೆನ್ಸಿಲ್ವೇನಿಯಾದ ಮ್ಯಾನ್ಹೈಮ್ ಟೌನ್ಶಿಪ್ನಲ್ಲಿ ಲಘು ವಿಮಾನವೊಂದು ಪತನವಾಗಿದೆ. ರಸ್ತೆ ಬದಿಯಲ್ಲಿ ವಾಹನಗಳ ಪಾರ್ಕಿಂಗ್ ಏರಿಯಾದ ಮೇಲೆಯೇ ವಿಮಾನ ಬಿದ್ದು ಸಂಪೂರ್ಣ ಸುಟ್ಟು ಹೋಗಿದೆ. ಘಟನೆಯಲ್ಲಿ 5 ಗಂಭೀರ ಗಾಯಗಳಾಗಿವೆ. ಡೊಮಿನಿಕನ್ ಗಣರಾಜ್ಯದ ರೆಸಾರ್ಟ್ನಿಂದ ಭಾರತೀಯ ಮೂಲದ ಸುಧೀಕ್ಷಾ ಎಂಬ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾರೆ. ಅಮೆರಿಕದ ಪಿಟ್ಸ್ಬರ್ಗ್ ವಿವಿಯಲ್ಲಿ ಓದುತ್ತಿದ್ದ ಸುಧೀಕ್ಷಾ ಸ್ನೇಹಿತರೊಂದಿಗೆ ಡೊಮಿನಿಕನ್ಗೆ ಪ್ರವಾಸಕ್ಕೆ ಹೋಗಿದ್ರು. ದಿವಂಗತ ನಟ ಪುನೀತ್ ರಾಜ್ಕುಮಾರ್ಗೆ ಭಾರತೀಯ ಅಂಚೆ ಇಲಾಖೆ ವಿಶೇಷ ಗೌರವ ಸಲ್ಲಿಸಿದೆ. ಪುನೀತ್ ಅವರ 50ನೇ ಜನ್ಮ ದಿನಾಚರಣೆ ಸ್ಮರಣಾರ್ಥ ಅಪ್ಪು ಚಿತ್ರ ಹಾಗೂ ಸಿನಿ ಪಯಣ ಬಿಂಬಿಸುವ ಪೋಸ್ಟ್ ಕಾರ್ಡ್ ಬಿಡುಗಡೆ ಮಾಡಿದೆ.